ಬೆಂಗಳೂರು ಕೆಂಗೇರಿ ಬಿಜಿಎಸ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬಿಜಿಎಸ್ ಸಂಸ್ಥಾಪಕರ ದಿನಾಚರಣೆಯ 2ನೇ ದಿನದ ಕಾರ್ಯಕ್ರಮದಲ್ಲಿ ಆದಿ ಚುಂಚನಗಿರಿ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಪಾಲ್ಗೊಂಡು ಮಾತನಾಡಿದ ಅವರು, ಶಿಕ್ಷಣದ ಪರಿಕಲ್ಪನೆ ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ. ಈ ಚಲನಶೀಲತೆಯನ್ನು ಅಂದೇ ಗ್ರಹಿಸಿದ್ದ ಬಾಲ ಗಂಗಾಧರ ಸ್ವಾಮೀಜಿಯವರು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಿದ್ದರು ಎಂದರು. ಪ್ರಸ್ತುತ ಬಿಜಿಎಸ್ ಸಂಸ್ಥೆಯಡಿ 500ಕ್ಕೂ ಹೆಚ್ಚು ಶಿಕ್ಷಣ ಕಾರ್ಯ ನಿರ್ವಹಿಸುತ್ತಿದ್ದು 1,70,000 ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಫಲಿತಾಂಶ ಏನೇ ಬರಲಿ, ನಿರೀಕ್ಷೆ ರಹಿತ ಸತ್ವಪೂರ್ಣ ಪ್ರಯತ್ನ ನಿರಂತರವಾಗಿ ಸಾಗಲಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿ ಮಾತನಾಡಿ, ಅಚ್ಚುಕಟ್ಟಾಗಿ ನಡೆದ ಈ ಕಾರ್ಯಕ್ರಮಕ್ಕೆ ಗುರುಗಳ ಮಾರ್ಗದರ್ಶನವೇ ಕಾರಣ ಎಂದರು. ಶ್ರೀ ವಿನಯ್ ಗುರೂಜಿ, ಲೋಕಸಭಾ ಸದಸ್ಯ ಸಿಎನ್ ಮಂಜುನಾಥ್, ಕೃಷಿ ಸಚಿವ ಚೆಲುವರಾಯಸ್ವಾಮಿ, ಚಲನಚಿತ್ರ ನಟ ನಿರ್ದೇಶಕ ಪ್ರೇಮ್, ನಟಿ ರಕ್ಷಿತಾ, ಸಪ್ತಮಿ ಗೌಡ, ನಟ ಸತೀಶ್ ನೀನಾಸಂ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೂ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದ್ದ ನೃತ್ಯ ಸ್ಪರ್ಧೆಯಲ್ಲಿ ಎಸ್ಜೆಬಿಐಟಿ 796 ಅಂಕಗಳನ್ನು ಗಳಿಸಿ ಸಮಗ್ರ ಪ್ರಶಸ್ತಿಗೆ ಭಾಜನವಾಯಿತು. ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ಲಲಿತಾ ನಿತ್ಯ ಮಹಾತ್ರಿಪುರ ಸುಂದರಿ. 17ನೇ ಬಿಜಿಎಸ್ ಫೌಂಡರ್ಸ್ ಡೇ ಮತ್ತು 2025ನೇ ಇಸ್ವಿಯ ಬಿಜಿಎಸ್ ಉತ್ಸವದ ಪವಿತ್ರ ಕಾರ್ಯಕ್ರಮ ನಿನ್ನೆ ಪ್ರಾರಂಭವಾಗಿ ಇಂದು ಈ ಸುಂದರ ಸಂಜೆಯ ಪವಿತ್ರ ಗಳಿಗೆಯಲ್ಲಿ ಸಮಾಪ್ತಿ ಆಗ್ತಾ ಇದೆ. ಇಂಥ ಪವಿತ್ರ ಗಳಿಗೆಯಲ್ಲಿ ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೇವರಿಗೆ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾನಂದಿಸಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಟ್ರಸ್ಟಿಯಾಗಿ ಎಲ್ಲ ಒಟ್ಟು ಕಾರ್ಯಕ್ರಮಗಳ
ನೇತೃತ್ವವನ್ನು ವಹಿಸಿ ಸಂಸ್ಥೆಗಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಪ್ರೀತಿಯ ಶ್ರೀ ಶೇಖರ್ ಸ್ವಾಮೀಜಿಯವರು ಎಲ್ಲ ಕರೆಯೋದು, ಅದರ್ವೈಸ್ ಶ್ರೀ ಪ್ರಕಾಶ್ನಾಥ್ ಸ್ವಾಮೀಜಿಯವರ ಉಪಸ್ಥಿತಿ ಇದೆ. ವೇದಿಕೆಯಲ್ಲಿ ಎಲ್ಲ ಯತಿಶ್ರೇಷ್ಠರು ಭಾಗವಹಿಸಿದ್ರಿ. ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಗೌರವಿಸಿ ಸ್ಮರಿಸಿ, ಆಡಳಿತ ವೃಂದದವರೇ, ವೈಸ್ ಚಾನ್ಸಲರ್ಸ್, ಅಡ್ಮಿನಿಸ್ಟ್ರೇಟರ್ಸ್, media personnel, cine actors, directors, those who have come from different walks of life who are here to witness and to rejoice the occasion. ಪ್ರೀತಿಯ ಮಕ್ಕಳೇ, ಶ್ರೀಮಠದ ಸದ್ಭಕ್ತರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಪೂಜ್ಯ ಗುರುಜಿಯವರು 70ನೇ ದಶಕದ ಪ್ರಾರಂಭದಲ್ಲಿ 71ನೇ ಜಗದ್ಗುರುಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಎಜುಕೇಷನ್ಗೆಲ್ಲ ಊಟ ಮಾಡಲಿಕ್ಕೆ ಗತಿ ಇರಲಿಲ್ಲ. 2 ಹೊತ್ತಿನ ಊಟಕ್ಕೆ ಪರದಾಡ್ತಾ ಇದ್ದಂಥ ದಿನಮಾನದಲ್ಲಿ ಯಾರ ಹೆಸರಿನಲ್ಲಿ ಫೌಂಡರ್ಸ್ ಡೇಯನ್ನು ಮಾಡ್ತಾ ಇದ್ದೇವೋ ಅಂಥ ಮಹಾನ್ ಗುರು ನಮ್ಮ ತಂದೆ ತಾಯಿಗಳು ನಮಗೆ ಊಟವನ್ನು ಒದಗಿಸ್ಕೊಡ್ಲಿಕ್ಕೆ ಪರದಾಡ್ತಾ ಇದ್ದ ದಿನಗಳಲ್ಲಿ ಎಲ್ಲವನ್ನ ಬಿಟ್ಟು ಬಂದಂಥ ಒಬ್ಬ ಸನ್ಯಾಸಿ ಪೀಠಾಧಿಪತಿಯಾಗಿ ಊಟ ಒಂದೇ ಇದ್ರೆ ಸಾಲದು, ಮುಂದೆ ಊಟ ಹೇಗೋ ಸಿಗುತ್ತೆ, ಊಟದ ಜೊತೆಯಲ್ಲಿ ಇನ್ನೊಂದು ಬೇಕು ಅಂತ ನಮ್ಮ ಅಪ್ಪ ಅಮ್ಮಂದ್ರಿಗಿಂತ ಅಹೆಡ್ ಆಫ್ ದ ಟೈಮ್ ಕನಸನ್ನು ಕಂಡಂಥವರು ಪೂಜ್ಯ ಗುರುಗಳು. ಅದಕ್ಕಾಗಿ ಇವತ್ತು 500ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಮತ್ತು 1,70,000 ಜನ ಮಕ್ಕಳು ವಿದ್ಯೆಯನ್ನು ಕಲಿತಾರೆ. ಅನ್ನದಾನ ಮಹಾದಾನಂ ವಿದ್ಯಾದಾನ ಅತಃಪರ ಅನ್ನೇನ ಕ್ಷಣಿಕ ತೃಪ್ತಿಗೆ ಯಾವ ಜೀವತ್ತು ವಿದ್ಯೆಯ. ನಮ್ಮ ಅಪ್ಪ ಅಮ್ಮ ನಮಗೆ ಊಟ ಓದಿಸ್ಕೊಳ್ಳಿಕ್ಕೆ ಪರದಾಡ್ತಾ ಇದ್ರೆ ನಮ್ಮ ಗುರುಗಳು ನಮಗೆ ನಿಮಗೆ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಒದಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಕಾಲ ಕಡಿತು, ಹಾಗೆ ಹೊರಡ್ತು, ವಿದ್ಯೆಯನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಬಂತು. ಪೂಜ್ಯ ಗುರುಗಳು ದೇಹ ಬಿಡುವ ಕಾಲಕ್ಕೆ ಮತ್ತೊಂದು ಯೋಚನೆ ಬಂದದ್ದು ಏನು ಗೊತ್ತಾ, ವಿದ್ಯೆಯನ್ನು ಕಲಿತಾ ಇದ್ದಾರೆ, ಆದರೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯೆ ಇಲ್ಲ ಅಂತ ಅಂದರೆ ವಸುಧೈವ ಕುಟುಂಬಕಂ ಅಂತ 6,000 ವರ್ಷಗಳ ಹಿಂದೆ ಹೇಳಿದ ಫಿಲಾಸಫಿಗೆ ತಕ್ಕದಾಗಿ ನಾವು ಬದುಕಬೇಕು ಅಂದರೆ ನಮ್ಮ ಮಕ್ಕಳು ಜಗತ್ತಿನ ಎಲ್ಲೆಡೆಯಲ್ಲಿಯೂ ಕೂಡ ತಲುಪುವಂತ ಆಗಬೇಕು. ಸಾಮಾನ್ಯವಾದ ಎಜುಕೇಷನ್ ಇದ್ರೆ ಅಷ್ಟೇ ಸಾಲದು, ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಗಲಿಲ್ಲ ಅಂತಂದರೆ ನಮ್ಮವರು ಆರ್ ಗೋಯಿಂಗ್ ಟು ಬಿ ಕನ್ಫೈನ್ಡ್ ಓನ್ಲಿ ಟು ಅವರ್ ರಿಲಿಜನ್ ಫಾರ್ ಓನ್ಲಿ ಟು ಅವರ್ ಸ್ಟೇಟ್ ಅಂತ ಹೇಳಿ BGS ಶಿಕ್ಷಣ ಸಂಸ್ಥೆಗಳನ್ನು ವಿಶೇಷವಾದ ರೀತಿಯಲ್ಲಿ ಪ್ರಾರಂಭಿಸಿ ಕೇವಲ ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಕ್ಕರೆ ಅಷ್ಟೇ ಸಾಲದು, ಮತ್ತೊಂದು ಬೇಕಾಗುತ್ತೆ. ಇವತ್ತು ನಿಮಗೆ ಗೊತ್ತಿದೆ, ಐವಿ ಲೀಗ್ ಯೂನಿವರ್ಸಿಟೀಸ್ ಅಂತ ಜಗತ್ತಿನಲ್ಲಿದ್ದಾವೆ. ಯಾವ್ಯಾವು? ಆಕ್ಸ್ಫರ್ಡು, ಕೇಂಬ್ರಿಡ್ಜು, ಹಾರ್ವರ್ಡು, ಪ್ರಿನ್ಸ್ಟನ್, ಬರ್ಕ್ಲಿ, MIT, ಟಾಪ್ ಯೂನಿವರ್ಸಿಟೀಸ್ ಆಫ್ ದ ವರ್ಲ್ಡ್. ಅಲ್ಲಿಗೆ ಹೋಗಬೇಕು ಅಂತಂದರೆ ನಿಮ್ಮ ಅಕಾಡೆಮಿಕ್ ಎಕ್ಸಲೆನ್ಸ್ ಅಷ್ಟೇ ಸಾಲದು. ನೀವು ಹೋಗಿ ಆ ಯೂನಿವರ್ಸಿಟಿಗಳಿಗೆ 100% ಎಲ್ಲರೂ ಸ್ಕೋರ್ ಮಾಡ್ತಾರೆ, ಯಾರಿಗಿಂತ ಸೀಟ್ ಕೊಡ್ತಾರೆ? ವಾಟ್ ಇಸ್ ದಟ್ ಎಕ್ಸ್ಟ್ರಾ ಫಿನಾಮಿನಾ ದೇ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ಅಪಾರ್ಟ್ ಫ್ರಮ್ ಯುವರ್ ಅಕಾಡೆಮಿಕ್ಸ್? ಇವತ್ತು ಮತ್ತು ನಿನ್ನೆ ಮತ್ತು ಕಾರ್ಯಕ್ರಮದ ವರ್ಷದುದ್ದಕ್ಕೂ ಕೂಡ ಸಂಸ್ಥೆ ಮುಖಾಂತರ ಶೈಕ್ಷಣಿಕತೆಯ ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಂದಿನ ರೀತಿಯಲ್ಲಿ ಹಮ್ಮಿಕೊಡ್ತೇವಲ್ಲ, ಈ ಕಾರ್ಯಕ್ರಮಗಳು ಬಹು ಮುಖ್ಯವಾಗಿ ಅವನ್ನು ನೋಡಿ ನಮಗೆ ಸೀಟ್ ಕೊಡ್ತಕ್ಕಂಥ ಸಂದರ್ಭ ಬರ್ತದೆ. ಇದು ಕಾರಣ ನಿನ್ನೆಯಿಂದ ಆದ ಕಾರ್ಯಕ್ರಮ ಎಲ್ಲರೂ ಕೂಡ ಭಾಗವಹಿಸಿದೆ. ಬಂದಂತಹ ಭಕ್ತರುಗಳಿಗೆ ಇಲ್ಲಿ ಬಂದಂಥ ಕಾಲೇಜುಗಳನ್ನ ನೀವೇನು ನೋಡಿದ್ರಲ್ಲ, ಸ್ಕೂಲು ಕಾಲೇಜುಗಳನ್ನು ನಿನ್ನೆಯಿಂದ ಆಗಿರ್ತಕ್ಕಂಥದ್ದು 4 ಈವೆಂಟ್ಸ್ಗಳು ಅಂತ ಅಂದ್ಕೊಳ್ಳಿ. ಇಷ್ಟೇ ಮಕ್ಕಳಲ್ಲ, ಆಯಾ ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಆದರೆ ಇಲ್ಲಿ ಒಂದು ಐಕ್ಯತೆ ಬರಲಿ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಭಾವೈಕ್ಯತೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಫೌಂಡರ್ಸ್ ಡೇಯನ್ನು ಪೂಜ್ಯಗುರುಗಳ ನೆನಪಿನ ಕಾರ್ಯಕ್ರಮವಾಗಿ ಭಾಗವಹಿಸಿದ್ರಿಂದ ಇದು ಇಂದು ಚೆನ್ನಾಗಿ ನಡೆದಿದೆ. ಇಂತಹ ಒಂದು ಹೊತ್ತಿನಲ್ಲಿ ಎಲ್ಲರೂ ಕೂಡ ಹೊರಡಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ರಿ. ಈವೆಂಟ್ಸ್ಗಳಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ ತಗೊಂಡಿದ್ರಿ. ಈಗ ಕಾಲೇಜ್ ವೀಕ್ನಲ್ಲಿ ಎಲ್ಲ ಈವೆಂಟ್ಸ್ಗಳನ್ನ ಸೇರಿಸಿ ಯಾರು ಚಾಂಪಿಯನ್ ಆಗಿರೋ ಫಸ್ಟು, ಸೆಕೆಂಡ್, ಥರ್ಡ್, ಸ್ಕೂಲ್ನಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್, ಪುಟ್ ಟುಗೆದರ್ ಆಲ್ ದ ಈವೆಂಟ್ಸ್ ಸಿನ್ಸ್ ಎಸ್ಟರ್ಡೇ.
ಮತ್ತು ಎಲ್ಲವನ್ನು ಕೂಡ ಒಟ್ಟು ಸೇರಿಸಿ ಓವರ್ ಚಾಂಪಿಯನ್ ಯಾರಾಗಿದ್ದಾರೆ. ದೇರ್ ಆರ್ ಸಚ್ 7 ಪ್ರೈಸಸ್ ವಿಚ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ನಾವು. ಅದನ್ನು ಕೇಳಿಸ್ಕೊಡಿ, ಏನು ಹೆಸರು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ, ಈಗಲೂ ಕೂಡ ನಾನು ನೋಡ್ತಾ ಇದ್ದೇವೆ. ಒಂದೇ ಮಾತು ಹೇಳ್ತೀನಿ, ಕ್ರಿಕೆಟ್ ಆಡಬೇಕಾದ್ರೆ ಕೊನೆ ಪ್ರೈಸ್ ಕೊಡ್ತಾರೆ. ಪ್ರೈಸ್ ಕೊಡೋ ಟೈಮ್ನಲ್ಲಿ ಫಸ್ಟು ವಿನ್ನಿಂಗ್ ಡಿಫೀಟೆಡ್ ಚಾಂಪಿಯನ್ನ ಕರ್ಕೊಡ್ತಾರೆ, ಯಾರು ಕ್ಯಾಪ್ಟನ್. ಅವನು ಕರೆದಾಗ ಅವನೇನು ಹೇಳ್ತಾನೆ, ಸೊ ಟೆಲ್ ಸಮಥಿಂಗ್ ಅಬೌಟ್ ಯುವರ್ ಮ್ಯಾಚ್ ಅಂತ ಹೇಳಿದರೆ, ಹೌ ಡಿಡ್ ಯು ಲೂಸ್ ಯುವರ್ ಗೇಮ್ ಅಂತ ಯಾವ ಹೇಳ್ತಾನೆ ಕ್ಯಾಪ್ಟನ್. ನೋ ಸಿನ್ಸ್ ಬಿಗಿನಿಂಗ್ ವಿ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ನಾಟ್ ಟು ಲೂಸ್ ದ ಮ್ಯಾಚ್, ಫಸ್ಟ್ ಸ್ಟಿಲ್ ವಿ ಹ್ಯಾವ್ ಲಾಸ್ಟ್. ಗಾಟ್ ಅ ಪಾಯಿಂಟ್. ಪ್ರಾರಂಭದಿಂದ ನಾವು ಸೋಲ್ಬಾರ್ದು ಅಂತಲೇ ಆಡಿದ್ರು, ಅದು ಸೋತು ಏನು ಮಾಡೋದು ಅಂತ ವಿನ್ನಿಂಗ್ ಕ್ಯಾಪ್ಟನ್ ಬರ್ತಾನೆ, ಅವನ್ನ ಕೇಳ್ತಾನೆ. ಅವನು ಅದೇ ಹೇಳ್ತಾನೆ, ಸಿನ್ಸ್ ಬಿಗಿನಿಂಗ್ ಯು ಪ್ಲೇಡ್ ದ ಮ್ಯಾಚ್ ಇನ್ ಸಚ್ ಎ ವೇ ಟು ವಿನ್ ದ ಮ್ಯಾಚ್. ಇಬ್ಬರ ಉದ್ದೇಶವೂ ಕೂಡ ಗೆಲ್ಲಬೇಕು ಅನ್ನೋದೇನೆ, ಆದರೆ ಆಟಿಟ್ಯೂಡ್ ಇದೆಯಲ್ಲ, ಅವನು ಸೋಲ್ಬಾರ್ದು ಅಂತ ಆಟ ಆಡಿದ್ದಾನೆ, ಇವ ಗೆಲ್ಲಬೇಕು ಅಂತ ಆಟ ಆಡಿದ್ದಾರೆ. ಆದರೆ ನಿನ್ನೆಯಿಂದ ನಮ್ಮ ಮಕ್ಕಳು ಸೋಲಕ್ಕೂ ಆಡಿಲ್ಲ, ಗೆಲ್ಲಿಕ್ಕೂ ಆಡಿಲ್ಲ, ಸಂತೋಷ ಪಡಲಿಕ್ಕೆ ಅಷ್ಟೇ ನೀವೆಲ್ಲರೂ ಕೂಡ ಇಲ್ಲಿ ಆಕ್ಟ್ ಮಾಡಿದರೆ ನಿಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜಟ್ಟಿ ಕಾಡಗದಿ ಗೆಲ್ಲದೊಡೆ ವ್ಯರ್ಥವೇನು ಅವನ ಗರಡಿಯ ಸಾಮು ವರಸೆ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ವ್ಯರ್ಥವೇನು ಅವನ ಗರಡಿಯ ಸಾಮು ವರಸೆ. ಮುಟ್ಟಿ ನೋಡ ಅವನ ರಟ್ಟೆ ಗಟ್ಟಿ, ಆ ಗಟ್ಟಿ ಗರಡಿಯ ಪದ ಮಂಕುತಿಮ್ಮ. ನಿಮಗೆ ಇದಕ್ಕೆ ಪ್ರಿಪ್ರೇಷನ್ ಆಗೋ ಟೈಮಲ್ಲಿ ಸಾಕಷ್ಟು ಶಕ್ತಿಯನ್ನು, ಜ್ಞಾನವನ್ನು, ಅಂಡರ್ಸ್ಟ್ಯಾಂಡಿಂಗ್ನ ಕೊಟ್ಟಿದೆ. ಅದಕ್ಕೋಸ್ಕರ ಇವತ್ತು ಅಷ್ಟೊಂದು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಎಲ್ಲ ಕಾರ್ಯಕ್ರಮಗಳನ್ನು ಪ್ರಕಾಶ್ ಸ್ವಾಮೀಜಿಯವರು ಎಲ್ಲ ಪ್ರಿನ್ಸಿಪಾಲ್ಗಳನ್ನ ಜೊತೆಯಲ್ಲಿ ಇಟ್ಟುಕೊಂಡು ಹಗಲು ರಾತ್ರಿಯಲ್ಲಿ ಶ್ರಮಿಸಿ ಕಳೆದ ಒಂದು ತಿಂಗಳಿನಿಂದ ಆ ಮಕ್ಕಳ ಪಾದಗಳನ್ನ ನೋಡ್ತಾ ಇದ್ದರೆ ಕೆಲವು ಮಕ್ಕಳ ಪಾದಗಳು ಬಬಲ್ಸ್ ಬಂದಿದೆ. ಈ ಕಡೆ ಕುಳಿತುಕೊಂಡು ನೋಡಿದರೆ ಗೊತ್ತಾಗುತ್ತೆ ನನಗೆ. ಅವರು ಕುಳಿತುಕೊಂಡು ಪ್ರಶಸ್ತಿಗಳನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಅವರ ಅಂಗಾಲನ್ನು ನೋಡಿದ್ಯಾದರೆ ಬಬಲ್ಸ್ ಬಂದಿದೆ, ಆದರೆ ಅವರ ಮುಖದಲ್ಲಿ ನಗುವಿದೆ, ಕಾಲಿನಲ್ಲಿ ಬೊಬ್ಬೆಗಳಿದ್ದಾರೆ. ವಿವೇಕಾನಂದ ಅದಕ್ಕೆ ಹೇಳಿತ್ತು, ನೋ ಗ್ರೇಟ್ ಥಿಂಗ್ಸ್ ವರ್ ಎವರ್ ಡನ್, ನೋ ಗ್ರೇಟ್ ಥಿಂಗ್ಸ್ ವರ್ ಎವರ್ ಡನ್ ವಿದೌಟ್ ಗ್ರೇಟ್ ಲೇಬರ್ ಅಂತ ಶ್ರಮ ವಹಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ. ತುಂಬ ಸಂತೋಷ. ಟುವರ್ಡ್ಸ್ ದ ಎಂಡ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ from the school section, though one has got the first place, put together all the years. Any guess? Second place, third place. Now I am going to announce from bottom towards the top. Third place in the school section goes to, in the school section, third place goes to BGS IPS Kengeri. BGS IPS Delhi. BGS Public School Kengeri. Third place. Quick. BGS Public School Kengeri, third place from school section. ತಸ್ಮೈ ಶ್ರೀ ಗುರುವೇ. ಇವತ್ತು ನಿನ್ನೆ ಏನು 2 ದಿವಸ ಕಾರ್ಯಕ್ರಮ ಮಾಡಿದ್ದೀವಿ, ಎಲ್ಲ ಸಂತೋಷ ಪಡೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಪೂಜ್ಯ ಗುರುಗಳು ಏನು ಮಾರ್ಗದರ್ಶನ ಕೊಟ್ಟಿದ್ರು, ಆ ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಈಗ ಜಾಸ್ತಿ ಮಾತಾಡುವಂಥ ಸಮಯ ಅಲ್ಲ, ಆದರೆ ಇದನ್ನೆಲ್ಲ ನೋಡಿದ ಪ್ರತಿಯೊಬ್ಬರು ಬಾಯಿನಲ್ಲೂ ನಮ್ಮ BGS ಹೇಗಿದೆ ಅಂತ ನೀವೆಲ್ಲ ತೋರಿಸ್ಕೊಟ್ಟಿದ್ದೀರಾ. ನಾನು ಅವರಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಪ್ರಿನ್ಸಿಪಲ್ಸ್ಗೆ, ಟೀಚರ್ಸ್ಗೆ ನನ್ನ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ಇಂಡಿವಿಜುವಲಿ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮ BGSನ ಲೆವೆಲ್ನ ಇವತ್ತು ಮೇಲ್ಗಡೆ ತಗೊಂಡು ಹೋಗ್ಲಿಕ್ಕೆ ವಿದ್ಯಾರ್ಥಿಗಳು, ಪ್ರಿನ್ಸಿಪಲ್ಸು, ಟೀಚರ್ಸ್ ಏನಿದೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಿ. ಒಬ್ಬೊಬ್ರು ಒಂದೊಂದು ದಿವಸ 2 ಗಂಟೆ ರಾತ್ರಿ ಮಹತ್ವ ಸ್ವಾಮೀಜಿ ಅಂತಿದ್ರು ಪ್ರಿನ್ಸಿಪಾಲ್ಗಳು, ಒಬ್ಬೊಬ್ರು ರಾತ್ರಿ ಎಲ್ಲ ಟ್ರೈನಿಂಗ್ ಮಾಡಿದ್ದೀವಿ ಅಂತ ಹೇಳ್ತಿದ್ರು. ಆ
ಏನು ಇವತ್ತು ನಮ್ಮ ಸಂತೋಷ್ ಗುರೂಜಿ ಆಗಿರ್ಬೋದು, ಧನಂಜಯ್ ಗುರೂಜಿ ಆಗಿರ್ಬೋದು, ಸಾಯಿರಾಮ್ ಗುರೂಜಿ ಆಗಿರ್ಬೋದು, ವಿನಯ್ ಗುರೂಜಿ ಆಗಿರ್ಬೋದು, ಇನ್ನೊಬ್ರು ನಮ್ಮ ನ್ಯೂಮರಾಲಜಿ ಅಸ್ಟ್ರಾಲಜರ್ ಇದ್ದಾರೆ. ಎಲ್ಲ ಗುರೂಜಿಗಳು ಇವತ್ತು ಸೇರಿರೋದು ನೋಡಿದ್ರೆ ನೀವು ಪವರ್ಫುಲ್ ಆಗಿದ್ದೀರಾ. ಯಾಕೆಂದ್ರೆ ನಮ್ಮ BGS ಅಂದ್ರೆ ಅವ್ರಿಗೆಲ್ಲರಿಗೂ ತುಂಬಾ ಪ್ರೀತಿ. ಆ ಪ್ರೀತಿ ಇಟ್ಕೊಂಡು ಇವತ್ತು ಈ ಸಂಸ್ಥೆ ಮೇಲೆ ಪ್ರೀತಿ ಇಟ್ಕೋಸ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಶಿವಲಿಂಗ ಸ್ವಾಮಿಗಳು ನಮ್ಮ ಚಿತ್ರದುರ್ಗ ಮಾದಾರ್ ಚೆನ್ನಯ್ಯ ಸ್ವಾಮೀಜಿಯವರು, ಅವರಿಗೆ ನಾವು ಇನ್ವಿಟೇಷನ್ ಏನು ಕೊಟ್ಟಿಲ್ಲ, ಬರೀ ಒಂದು ಫೋನ್ ಮಾಡಿದ್ದಷ್ಟೇ. ಆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮೇಲೆ, ನಮ್ಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಇವತ್ತು ಎಲ್ಲ ಈ BGS ಸಂಸ್ಥೆ ಮೇಲೆ ಪ್ರೀತಿ ಇಟ್ಕೊಳ್ಳಿಕ್ಕೋಸ್ಕರ ಬಂದಿದ್ದಾರೆ. ಅವರೆಲ್ಲರಿಗೂ ನಿಮ್ಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದ್ರೆ ಇವತ್ತು ನಮ್ಮ ಮೇಡಮ್ ಇಲ್ಲೇ ಇದ್ದಾರೆ ಬೆಳಗ್ಗೆಯಿಂದ, ರಕ್ಷಿತಾ, ಅವಳು ಬಾಲಗಂಗಾಧರನಾಥ ಸ್ವಾಮೀಜಿಯವ್ರ ಮಗಳಿದ್ದಂತೆ. ನಾನು ಯಾಕೆ ಹೋಯ್ತೀನಿ ಟಾಟಾ ಬಾಯ್ ಬಾಯ್ ಇರೋದೆಲ್ಲ ಹೇಳ್ಬಿಟ್ಟಿಲ್ಲ ನನಗೆ ಮಧ್ಯಾಹ್ನದಿಂದ. ಒಂದ್ಸರಿನೂ ಹೋಗ್ತೀನಿ ಅಂತಿಲ್ಲ, ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹೇಳ್ತಾನೆ ಅವಳು ಮಧ್ಯಾಹ್ನದಿಂದ. ನಾನು ಕುತ್ಕೊಂಡು ಕುಂಡ್ರಿಸಿದ್ದೀನಿ. ಯಾಕೆಂದ್ರೆ ಅವಳಿಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಕೊನೆ ಗಳಿಗೆಯಲ್ಲಿ ಒಂದು ಮಾತು ಹೇಳಿದ್ರು ಅವಳಿಗೆ, ನೀನು ಚೆನ್ನಾಗಿ ಬೆಳಿಬೇಕಮ್ಮ ಅಂತ. ಇವತ್ತು ಅವ್ರ ಮಗಳಾಗಿ ಇಷ್ಟು ಸಂಸ್ಥೆ ಮೇಲೆ ಪ್ರೀತಿ ಇಟ್ಕೊಂಡು, ವಿನಯ್ ಗುರುಜಿ ನಿಮಗೆ ಗೊತ್ತು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಈ ಸಂಸ್ಥೆ ಮೇಲೆ ಅಂತ. ಇಲ್ಲಿ ಪ್ರತಿಯೊಬ್ಬರು ಬಂದಿದ್ದಾರೆಲ್ಲ ಅಭಿಮಾನಿಗಳೆಲ್ಲ ಪ್ರೀತಿ ವಿಶ್ವಾಸಕ್ಕೋಸ್ಕರ ಬಂದಿದ್ದಾರೆ. ನೀವೇನು ಪ್ರತಿ ವರ್ಷ ಮಾಡ್ತಾ ಇದ್ದೀರಿ, ಇದನ್ನ ಇನ್ನೂ ಎತ್ತರವಾಗಿ ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಪೂಜ್ಯ ಸ್ವಾಮೀಜಿಯವರು ಅವ್ರು ಯಾವತ್ತೂ ಎಲ್ಲೂ ಇಷ್ಟೊಂದು ಕೂತ್ಕೊಳ್ಳಲ್ಲ, ಅರ್ಧ ಗಂಟೆಗೆ ಓಡ್ತಾ ಇರ್ತಾರೆ ಎಲ್ಲ ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಅಂತ. ಇವತ್ತು ಅವ್ರನ್ನ ಸಹ ಇಲ್ಲಿ ಕುಂಡ್ರಿಸಿದ್ದೀರಾ ಅಂದ್ರೆ ನಿಮ್ಮಲ್ಲಿರೋ ಪ್ರೀತಿಗೆ ಅವರು ಕಂಡು ಇಷ್ಟು ಜನ ಕುಂತಿರೋದು ನೋಡಿ ತುಂಬಾ ಸಂತೋಷ ಪಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ಜಾಸ್ತಿ ಹೇಳಲಿಕ್ಕೆ ಏನೂ ಇಲ್ಲ, ಇಲ್ಲಿ ಬಂದಿರೋರೆಲ್ಲರೂ ನಿಮ್ಮ ಪ್ರೀತಿ ಪಡೀಲಿಕ್ಕೋಸ್ಕರ. ಪೂಜ್ಯ ಗುರುಗಳು ಇನ್ನ 3 ಪ್ರೈಸ್ ಇದೆ, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಕಾಲೇಜ್ ಸೆಕ್ಷನ್, ಸ್ಕೂಲ್ ಸೆಕ್ಷನ್ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಓವರ್ ಆಲ್ ಚಾಂಪಿಯನ್ 5 lakhs ಇದೆ. ಅದು ಯಾರಿಗೂ ಹೋಗುತ್ತೋ ಗೊತ್ತಿಲ್ಲ, ಯಾರಿಗೆ ಹೋಗ್ಲಿ ಅದು ಸಂಸ್ಥೆ ನಿಮಗೆ ಸೇರ್ತದೆ, ನಮಗಂತೂ ಬೇಡ ಅದು. ಯಾಕೆಂದ್ರೆ ನೈಟ್ ಅಂಡ್ ಡೇ ಏನು ನೀವು ಹಾರ್ಡ್ ವರ್ಕ್ ಮಾಡಿ ಈ ಸಂಸ್ಥೆನ ಬೆಳೆಸ್ತಾ ಇದ್ದೀರಿ, ಆ ಸಂಸ್ಥೆನ ಇನ್ನೂ ಎಮ್ಮರವಾಗಿ ಬೆಳೆಸಬೇಕು ಅಂತ ನಾನು ನಮ್ಮೆಲ್ಲರ ನಮ್ಮ ಅಮೃತ ಆಗಿರ್ಬೋದು, ಶಿವಸ್ವಾಮಿ ಆಗಿರ್ಬೋದು, ಇವರೆಲ್ಲ ನೆನ್ನೆಯಿಂದ ಅವ್ರ ಕೆಲಸ ಬಿಟ್ಟಿದ್ದಾರೆ, ಇಲ್ಲೇ ಕುಳಿತು ಬಿಟ್ಟಿದ್ದಾರೆ ಅವರೆಲ್ಲ. ಯಾಕೆಂದ್ರೆ ಇದು ಪಾಠ ಅಂತ ನಮ್ದು ಅಂತ ಬಂದಾಗ ಗಡಿಯಾರ ಯಾರೂ ನೋಡೋದಿಲ್ಲ. ಗಡಿಯಾರ ನೋಡೋದು ಯಾವಾಗ ಅಂದ್ರೆ ನಮ್ದಲ್ಲ ಅಂದಾಗ ಗಡಿಯಾರ ನೋಡಕ್ ಹೋಗ್ತೀವಿ. ಪೂಜ್ಯ ಸ್ವಾಮೀಜಿಯವ್ರಿಗೂ ಇನ್ನೂ ಹಲವಾರು ಕಾರ್ಯಕ್ರಮವೇ. ನಾನು ಕಟ್ಟಿರೋ ವಾಚ್ ನೋಡ್ತಾನೇ ಇರ್ತಾರೆ, ನನಗೂ ಗೊತ್ತು ನೋಡ್ತಾವ್ರೆ ಅಂತ. ನಾನು ಮುಂದೆಗಳೇ ನೋಡ್ತಾ ಇದ್ದೀನಿ, ಅವ್ರು ವಾಚ್ ನೋಡ್ತಾ ಇದ್ದಾರೆ, ಅಷ್ಟೇ ಡಿಫ್ರೆನ್ಸು. ನೀವು ಇವತ್ತು ಏನು ನಮ್ಮ BGS ಸ್ಕೂಲ್ಸು ಕಾಲೇಜಸ್ಸು ಎಲ್ಲ ಸೇರಿ ಮಾಡಿದ್ದೀರ, ನಾನು ನನ್ನ ಪರವಾಗಿ, ಯಾಕೆಂದ್ರೆ ಪ್ರತಿಯೊಬ್ಬ ಪ್ರಿನ್ಸಿಪಲ್ಸು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ಯಾರು ಚಿಕ್ಕವರು ದೊಡ್ಡವರು ಪ್ರೈಸ್ ಬಂದಿಲ್ಲ ಅಂತ ಯಾರು ಬೇಜಾರು ಪಡ್ಕೋಬೇಡಿ. ಯಾಕೆಂದ್ರೆ ನೀವು ಬೆಳೆಸ್ತಿರೋ ಸಂಸ್ಥೆ, ಒಬ್ಬ ದೊಡ್ಡ ಮಗ ಇರ್ಬೋದು, ಒಬ್ಬ ಚಿಕ್ಕ ಮಗ ಇರ್ಬೋದು, ಒಬ್ಬ ದೊಡ್ಡ ಮಗಳು ಇರ್ಬೋದು, ಒಬ್ರು ಚಿಕ್ಕ ಮಗಳು ಇರ್ಬೋದು, ಆದರೆ ಮಗಳು ಮಗನೇ. ಆ ರೀತಿ ನೀವು ಈ ಸಂಸ್ಥೆಯೆಲ್ಲ ಬೆಳೆಸ್ತಿದ್ರೆ ಪೂಜ್ಯ ಗುರುಗಳು ಅನೌನ್ಸ್ ಮಾಡಿಬಿಟ್ಟು ಆ ಪ್ರೈಸ್ ಕೊಟ್ಬಿಟ್ಟು ಎಲ್ಲರಿಗೂ ಧನ್ಯವಾದಗಳನ್ನ ನನ್ನ ಪರವಾಗಿ ಎಲ್ಲರಿಗೂ ಅರ್ಪಿಸ್ತೀನಿ. ಪೂಜ್ಯ ಗುರುಗಳು ಮಾತಾಡ್ಬಿಟ್ಟು ಆ ಪ್ರೈಸನ್ನು ಅನೌನ್ಸ್ ಮಾಡ್ತಾರೆ. ನೀವೆಲ್ಲರೂ ಸಾವಧಾನವಾಗಿ 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೀವಿ. ಜೈ ಶ್ರೀ ಗುರುದೇವ್.